ಸಂಜೆ ಈ ಚಿಹ್ನೆಗಳು ಕಂಡಲ್ಲಿ ಲಕ್ಷ್ಮೀ ಕೃಪೆ ಗ್ಯಾರಂಟಿ. ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಭಕ್ತನು ಸಂಪತ್ತು ಮತ್ತು ಖ್ಯಾತಿಯನ್ನು ಪಡೆಯುತ್ತಾನೆ. ಲಕ್ಷ್ಮೀ ದೇವಿಯ ಕೃಪೆಯಿಂದ ವ್ಯಕ್ತಿಯ ಬಡತನ ದೂರವಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀ ದೇವಿಯು ನಿಮ್ಮ ಸಾಧನೆಯಿಂದ ಸಂತೋಷಗೊಂಡಾಗ ನೀವು ಸಂಜೆ ಕೆಲವು ಮಂಗಳಕರ ಚಿಹ್ನೆಗಳನ್ನು ನೋಡಲು ಕಾಣಬಹುದು ಹಾಗೂ ಪ್ರಾರಂಭಿಸುತ್ತೀರಿ. ಅಂತಹ ಪರಿಸ್ಥಿತಿಯಲ್ಲಿ ಈ ಚಿಹ್ನೆಗಳು ನಿರ್ಲಕ್ಷಿಸಲೇಬೇಡಿ. ಆ ಚಿಹ್ನೆಗಳು ಯಾವುವು ಅಂತ ನೋಡೋಣ ಬನ್ನಿ. ಸನಾತನ ಧರ್ಮದಲ್ಲಿ ತಾಯಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಸಂಬೋಧಿಸಲಾಗುತ್ತದೆ. ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆದ ಕುಟುಂಬವು ಆರ್ಥಿಕ ಮುಗ್ಗಟ್ಟನ್ನು ಎದುರಿಸುವುದಿಲ್ಲ ಎಂದು ನಂಬಲಾಗಿದೆ. ತಾಯಿ ಲಕ್ಷ್ಮಿಯ ಅನುಗ್ರಹದಿಂದ ಸಾಧಕನ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ. ಲಕ್ಷ್ಮೀ ದೇವಿಯ ಆಗಮನದ ಮೊದಲು ಒಬ್ಬ ವ್ಯಕ್ತಿಯು ಕೆಲವು ಚಿಹ್ನೆಗಳನ್ನು ಪಡೆಯಲು ಪ್ರಾರಂಭಿಸುತ್ತಾನೆ. ಆ ಶುಭ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ. ಹಕ್ಕಿಯ ಗೂಡು. ಸಂಜೆಯ ವೇಳೆ ನಿಮ್ಮ ಮನೆಯೊಳಗೆ ಅಥವಾ ಸುತ್ತಮುತ್ತ ಹಕ್ಕಿಯ ಗೂಡು ಕಂಡರೆ ಅದನ್ನು ಅತ್ಯಂತ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರರ್ಥ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಆಗಮಿಸಲಿದ್ದಾಳೆ ಎಂದು. ಇದರಿಂದ ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿವೆ. ಹಲ್ಲಿಯ ದರ್ಶನ. ಮನೆಯಲ್ಲಿ ಹಲ್ಲಿಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ. ಆದರೆ ಸೂರ್ಯಾಸ್ತದ ನಂತರ ನೀವು 3 ಹಲ್ಲಿಗಳನ್ನು ಒಟ್ಟಿಗೆ ನೋಡಿದರೆ ಅದು ಸಂಪತ್ತಿನ ಆಗಮನದ ಸಂಕೇತವೂ ಆಗಿರಬಹುದು. ನೀವು ಶೀಘ್ರದಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ತೊಡೆದುಹಾಕಲಿದ್ದೀರಿ ಎಂದು ಸಹ ಅರ್ಥೈಸಬಹುದು. ಕಪ್ಪು ಇರುವೆಗಳು ಬಂದಾಗ ಈ ಕೆಲಸ ಮಾಡಿ. ಸಂಜೆಯ ವೇಳೆ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಹಿಂಡು ಕಂಡರೆ ಅದನ್ನು ಅತ್ಯಂತ ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. ಶೀಘ್ರದಲ್ಲೇ ನಿಮ್ಮ ಕುಟುಂಬವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲಿದೆ ಎಂದರ್ಥ. ಅಂತಹ ಪರಿಸ್ಥಿತಿಯಲ್ಲಿ ಆ ಇರುವೆಗಳನ್ನು ಓಡಿಸುವ ಬದಲು ನೀವು ಸಕ್ಕರೆ ಅಥವಾ ಹಿಟ್ಟನ್ನು ತಿನ್ನಬೇಕು. ಅಂತಹ ಕನಸುಗಳು ಬರಲು ಪ್ರಾರಂಭಿಸಿದಾಗ ನಿಮ್ಮ ಕನಸಿನಲ್ಲಿ ಕೊಳಲು, ಕಮಲ, ಗುಲಾಬಿ ಹೂವು ಅಥವಾ ಪೊರಕೆಯನ್ನು ನೀವು ನೋಡಲು ಪ್ರಾರಂಭಿಸಿದರೆ ಅದು ಲಕ್ಷ್ಮೀ ದೇವಿಯ ಆಗಮನದ ಸಂಕೇತವೂ ಆಗಿರಬಹುದು. ಅಂತಹ ಕನಸುಗಳು ಬಂದಾಗ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ನಡೆಯುತ್ತಿರುವ ಹಣದ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುತ್ತಾನೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಚಾನಲ್ನ ಫಾಲೋ ಮಾಡಿ ಹಾಗೂ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆ ಇರಲಿ. ಶುಭ ದಿನ ಎಲ್ಲರಿಗೂ ಶುಭವಾಗಿರಲಿ.